ಅಸ್ಸಾಂ ಮುಖ್ಯಮಂತ್ರಿ ಈ ಹಿಂದೂ ಮುಸ್ಲಿಂ ಹೇಳಿಕೆಗೆ ಭಾಳ ಫೇಮಸ್ಸು. ಇದೀಗ ಮುಸ್ಲಿಂ ಜನಸಂಖ್ಯೆ ಬಗ್ಗೆ ಸ್ವತಃ ಅದೇ ರಾಜ್ಯದ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಏನು, ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚುತ್ತಾ ಇದೆಯಂತೆ ಮುಸ್ಲಿಂ ಜನಸಂಖ್ಯೆ. ಅಸ್ಸಾಂನಲ್ಲಿ 1951ರಲ್ಲಿ ಮುಸ್ಲಿಂ ಜನಸಂಖ್ಯೆ 11% ಇತ್ತಂತೆ. ಇಂದು ಅದು 40% ತಲುಪಿದೆ. ಇದರಿಂದ ನಾವು ಅನೇಕ ಜಿಲ್ಲೆಗಳನ್ನು ಕಳ್ಕೊಂಡಿದ್ದೀವಿ ಅಂತೇಳಿ ಅದೇ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಮಾತು ಹೇಳ್ತಾರೆ, ಇದು ನನಗೆ ರಾಜಕೀಯ ವಿಷಯವಲ್ಲ, ಇದು ನನಗೆ ಜೀವನ ಮತ್ತು ಸಾವಿನ ವಿಷಯವಾಗಿದೆ ಅಂತ ಹೇಳಿದ್ದಾರೆ. ಏನು ಹೇಳಿದರು ಕೇಳಿಸ್ಕೊಳ್ಳಿ. ये मेरे लिए बहुत बड़ा मुद्दा है, इसलिए मैं असम में, बंगाल में हर दिन मेरा असम में मुस्लिम पॉपुलेशन 40% हो चुका है. 1951 में 12%. आज असम में मुस्लिम पॉपुलेशन 40%. हम जिला की जिला खो चुका है. तो मेरे लिए ये मुद्दा पॉलिटिकल नहीं है, मेरे लिए ये जीना और मरने का मुद्दा है. इसलिए मैंने उसका साथ ही हर दिन संघर्ष करता हूं. ಈಗ ಇವರು ಆರೋಪ ಮಾಡ್ತಿರೋದು ಅಸ್ಸಾಂನ ಮುಸ್ಲಿಮರಿಗಿಂತ ಹೆಚ್ಚಾಗಿ ಬಾಂಗ್ಲಾದಿಂದ ಬಂದು ನೆಲೆಸಿರೋ ಮುಸ್ಲಿಮರು. ನೋಡಿ, ಅಸ್ಸಾಂನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮುಸ್ಲಿಂ ಜನಸಂಖ್ಯೆ. 51ರಲ್ಲಿ 12% ಇದ್ದರು ಮುಸಲ್ಮಾನರು, ಈಗ 40%ಗೆ ಬಂದಿದ್ದಾರೆ. 2024ರಲ್ಲಿ 40% ತಲುಪಿದ್ದಾರಂತೆ ಮುಸ್ಲಿಂ ಜನಸಂಖ್ಯೆ. 12-14 ಜಿಲ್ಲೆಗಳಲ್ಲಿ ಹಿಂದೂಗಳು ಈಗ ಅಲ್ಪಸಂಖ್ಯಾತರಾಗಿದ್ದಾರೆ ಮುಸ್ಲಿಮರಿಂದಾಗಿ ಅಂತೇಳಿ ಅವರ ಆರೋಪ. ಅಸ್ಸಾಂನ ಅಸಲಿ ಮುಸ್ಲಿಮರ ಜನಸಂಖ್ಯೆ 4-5%. ಹಾಗಿದ್ರೆ 36% ಎಲ್ಲಿಂದ? ಎಸ್, ಬಾಕಿ 36% ಮುಸಲ್ಮಾನರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ. ಬಾಂಗ್ಲಾದೇಶದ ರಂಗ್ಪುರ್, ಮೈಮೇನ್ ಸಿಂಗ್, ಸಿಲೇಟ್ ಜಿಲ್ಲೆಗಳಿಂದ ಅಸ್ಸಾಂಗೆ ಬರ್ತಾ ಇದ್ದಾರೆ ಮುಸ್ಲಿಮರು ಅಂತೇಳಿ ಆರೋಪ. ಮುಸ್ಲಿಮರಿಂದ ಅಸ್ಸಾಂನ ಮೂಲ ಸಂಸ್ಕೃತಿಗೆ ಧಕ್ಕೆ ಆಗ್ತಾ ಇದೆ. ಬಾಂಗ್ಲಾ ಮುಸ್ಲಿಮರಿಂದ ಅಸ್ಸಾಂನಲ್ಲಿ ಸರ್ಕಾರಿ ಜಾಗ ಕಬ್ಜಾ ಮಾಡ್ತಿದ್ದಾರಂತೆ ಅವರು ಬಂದವರು. ಹಿಂದೂ ದೇಗುಲಗಳ ಮೇಲೆ ಬಾಂಗ್ಲಾ ಮುಸ್ಲಿಮರು ದಾಳಿ ಮಾಡ್ತಾ ಇದ್ದಾರಂತೆ. ಅಸ್ಸಾಂನಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆಯಂತೆ ಲವ್ ಜಿಹಾದ್ ಪ್ರಕರಣ. ಲ್ಯಾಂಡ್ ಜಿಹಾದ್ ಮತ್ತು ಲವ್ ಜಿಹಾದ್ ಹೆಚ್ಚಾಗ್ತಾ ಇದೆ, ಅಂದರೆ ಭೂಮಿ ಕಬ್ಜಾ ಮಾಡ್ತಾ ಇದ್ದಾರೆ. ಇದು ಅಸ್ಸಾಂ ಮುಖ್ಯಮಂತ್ರಿಗಳ ಆರೋಪ. ಉತ್ತರ ಪ್ರದೇಶದಲ್ಲಿ ಏನೋ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಕೆಳಗಿಳಿಸುವ ಒಂದು ಕುತಂತ್ರ ನಡೀತಾ ಇದೆಯಾ? ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಆಘಾತಕಾರಿ ಹಿನ್ನಡೆ ಅನುಭವಿಸಿದ 1.5 ತಿಂಗಳಲ್ಲಿ ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಚುನಾವಣೆ ಹಿನ್ನಡೆ ಬಳಿಕ ಸಿಎಂ ಯೋಗಿ ಆದಿತ್ಯನಾಥ್ ತಲೆದಂಡವಾಗಲಿದೆ, ಅಂದರೆ ಅವರನ್ನು ಇಳಿಸ್ತಾರೆ ಎಂಬ ವದಂತಿ ಭಾಳ ಹಬ್ಬುತ್ತಾ ಇದೆ. ಅಂದರೆ ಯೋಗಿ ಆದಿತ್ಯನಾಥ್ ಅವರು ಕೇವಲ 33 ಸ್ಥಾನಗಳನ್ನು ಗೆಲ್ಲಿಸಿದರು. ಹಾಗಾಗಿ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸ್ತಾರೆ ಅನ್ನೋಂಥ ಒಂದು ವದಂತಿ ಅಲ್ಲೆಲ್ಲ ಪಡಸಾಲೆಯಲ್ಲಿ ಮಾತು. ಈ ನಡುವೆ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅಲ್ಲಿಯ DCM ಇವರು BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನು ಭೇಟಿಯಾಗಿ ಸಾಕಷ್ಟು ಹೊತ್ತು ಮಾತುಕತೆ ನಡೆಸಿದರು. ಇದು ಅನೇಕ ಡೌಟ್ ಬರ್ತಾ ಇದೆ. ಮೌರ್ಯ ಅವರನ್ನು ಮಾಡ್ತಾ ಇರಬೇಕು ಅಂತ ಡೌಟ್ ಬರ್ತಾ ಇದೆ. ಏನಿದು? ಬನ್ನಿ, ಯಾಕೆ ಹಿಂಗಾಗ್ತಾ ಇದೆ? ಲೋಕಸಭಾ ಚುನಾವಣೆ ಬಳಿಕ ಉತ್ತರ ಪ್ರದೇಶ BJP ಕೊತ. ಯಾಕಂದರೆ 2014ರಲ್ಲಿ 70 ಕ್ಷೇತ್ರಗಳ ಪೈಕಿ 72 ಕ್ಷೇತ್ರ ಗೆದ್ದಿದ್ರು. 71-72. 2019ರಲ್ಲಿ 62 ಕ್ಷೇತ್ರ ಗೆದ್ದಿದ್ರು. ಈ ಬಾರಿ 62 ಕ್ಷೇತ್ರ ಗೆದ್ದಿದ್ದರೂ ಕೂಡ, ಕಳೆದ ಬಾರಿ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಕಳೆದ ಬಾರಿ ಅಷ್ಟೇ ಗೆದ್ದಿದ್ದರೂ ಕೂಡ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಯಾಕಂದರೆ 240 ಬಂದಿತ್ತು, 50, 60, 70, 22 ಕಡಿಮೆ ಆಗಿತ್ತು. 22 ಕಡಿಮೆ ಆಗಿದ್ದು. ನೀವು 33 ಬಂದಿದ್ದು, 43, 53, 55 ಬಂದಿದ್ದರೂ ಸಾಕಿತ್ತು. ನರೇಂದ್ರ ಮೋದಿ 3ನೇ ಬಾರಿಗೆ BJP ಥ್ರೂನೇ ಅಧಿಕಾರಕ್ಕೆ ಬರ್ತಾಯಿತ್ತು. ಈಗ JDU ಬೇಕು, TDP ಬೇಕು, ಅವರು ಕಿರಿಕಿರಿ ಮಾಡೇ ಮಾಡ್ತಾರೆ. ಮೊನ್ನೆನೇ ಕೇಳಿದ್ದಾರೆ, ನಮಗೆ 25,000 ಕೋಟಿ, ಅವ್ರಿಗೆ 25,000 ಕೋಟಿ, 1 ಲಕ್ಷ ಕೋಟಿ ವಿದೌಟ್ ಇಂಟ್ರೆಸ್ಟ್ ಕೊಡಿ ಅಂತ ಕೇಳಿದ್ದಾರೆ. 80 ಸ್ಥಾನಗಳ ಪೈಕಿ 33 ಸ್ಥಾನಗಳು ಮಾತ್ರ ಗೆದ್ದಿದ್ರು ಈ ಬಾರಿ ಕೇಸರಿ ಸೇನೆ. ಎಕ್ಸ್ಪೆಕ್ಟೇಷನ್ 80 ಇತ್ತು ಅವರಿಗೆ. ಯಾಕೆಂದರೆ ರಾಮ ಮಂದಿರ ಕಟ್ಟಿಸಿದ್ರು ರೀ ಅಯೋಧ್ಯೆಯಲ್ಲಿ, ಅದಕ್ಕಿಂತ ದೊಡ್ಡದು ಬೇಕಾ? ಬಟ್ ಅಯೋಧ್ಯೆ ಕ್ಷೇತ್ರದಲ್ಲೇ ಸೋತೋಗ್ಬಿಟ್ಟು. ಈಗ ಏನಾಗ್ತಿದೆ ಅಂತಂದರೆ ಆತ್ಮಾವಲೋಕನ, ಈಗ ಯಾರು ಮಿಸ್ತ್ರಿ ಅವರು ಬಂದು ಕಾಂಗ್ರೆಸ್ನ ಆತ್ಮಾವಲೋಕನ ಮಾಡ್ದಂಗೆ ಅಲ್ಲಿ ಆತ್ಮಾವಲೋಕನ ಆಗ್ತಾಯಿದೆ. ಈಗ ಎಲ್ಲರ ಬೆರಳು ತೋರಿಸ್ತಾ ಇರೋದು ಯೋಗಿ ಆದಿತ್ಯನಾಥ್ ಅವರ ಮೇಲೆ. BJP ಸೋಲಿಗೆ ಸರ್ಕಾರದ ನಡೆ ಕಾರಣ ಅಂತ ಹೇಳ್ತಾರೆ.
ಯಾರು ಹೇಳ್ತಿರೋದು? ವಿಶೇಷವಾಗಿ ಒಂದು ಡೌಟ್, ಕೇಶವ ಪ್ರಸಾದ್ ಹೇಳ್ತಾ ಇದ್ದಾರಂತ, ಅಲ್ಲಿ ಪಕ್ಕದಲ್ಲಿದ್ದಾರಲ್ಲ ಕೇಶವ ಪ್ರಸಾದ್. ಅಂದರೆ ನಡೆ ಕಾರಣ ಯೋಗಿ ಆದಿತ್ಯನಾಥ್ರನ್ನು ಹೇಳ್ತಿರೋದು. ಮೊನ್ನೆ ಯೋಗಿ ಆದಿತ್ಯನಾಥ್ ಒಂದು ಸಂಪುಟ ಸಭೆ ಕರೆದ್ರಂತೆ. ಉಪಮುಖ್ಯಮಂತ್ರಿ ಆಗಿದ್ದಂಥ ಮೌರ್ಯ ಅವರು ಬರಲೇ ಇಲ್ಲ. ಪರೋಕ್ಷವಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ಸಂದೇಶ ರವಾನೆ ಮಾಡಿದ್ರ DCM. ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಕೆಲವರ ಲೀಸ್ಟ್ ಕೊಟ್ಟಿದ್ರು, ಆ ಲೀಸ್ಟ್ಗೆ ಮಾನ್ಯತೆ ಸಿಗಲಿಲ್ಲ ಕೇಂದ್ರದಿಂದ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಮಾಡ್ಕೊಳ್ಳಿ ಏನು ಬೇಕಿದ್ರು ಅಂತ ಕೈ ಬಿಟ್ಟರು ಅನ್ನುವಂಥ ಆರೋಪ ಕೂಡ ಇದೆ. ಅದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಮೌರ್ಯ ಇದ್ದಾರಲ್ಲ ಕೇಶವ ಪ್ರಸಾದ್, 2017ರಲ್ಲಿ UP ಮುಖ್ಯಮಂತ್ರಿ ರೇಸ್ನಲ್ಲಿದ್ದರು ಕೇಶವ ಪ್ರಸಾದ್ ಮೌರ್ಯ. ಆದರೆ ಮೌರ್ಯ ಬದಲು ಯೋಗಿ ಆದಿತ್ಯನಾಥ್ ಅವರಿಗೆ ಮಣೆ ಹಾಕಲಾಯಿತು. ಈಗ 33 ಸ್ಥಾನ ಗೆದ್ದು ಒಂದು ಸೋಲಿಗೆ ಕಾರಣವಾದ ಕಾರಣಕ್ಕಾಗಿ ಕೇಶವ ಪ್ರಸಾದ್ಗೆ ಅಬ್ಬಬ್ಬಾ ಲಾಟ್ರಿ ಆಗುವಂಥ ಸಾಧ್ಯತೆ ಇದೆಯಾ? ಯಾವಾಗ ಅದು ಗೊತ್ತಾಗುತ್ತೆ ನೋಡಿ. ಶೀಘ್ರವೇ ಉತ್ತರ ಪ್ರದೇಶದ 10 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. 10 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ಎಲ್ಲೆಲ್ಲಿ? ಕರಹಾಲ್, ಮಿಲ್ಕಿಪುರ, ಕಠೇರಿ, ಕುಂದ್ರಕಿ, सीसामाव, खेर, गाजियाबाद, फूलपुर, मजवा. करहाल, मिल्कीपुर, कठेरी, कंदरकी, सीसामाव, मीरापुर, ಈ 10 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತೆ. ಈ ಎಲ್ಲ ಕ್ಷೇತ್ರಗಳ ಹೊಣೆ ಸಚಿವರಿಗೆ ಹೊರಿಸಿದ್ದಾರೆ ಯೋಗಿ. ವಿಪಕ್ಷಗಳ ಪ್ರಬಲ ಅಭ್ಯರ್ಥಿಗಳಿಗೆ ಬಿಜೆಪಿ ನಾಯಕರು ಗಾಳ ಹಾಕಿದ್ದಾರೆ. ಫಲಿತಾಂಶ ನೋಡಿಕೊಂಡು ಈ ಫಲಿತಾಂಶ ಏನಾದರೂ ಹೆಚ್ಚು ಕಡಿಮೆ ಆದರೆ ಬಹುಶಃ ಯೋಗಿ ಆದಿತ್ಯನಾಥ್ ಅವರ ಕುರ್ಚಿಗೆ ಕುತ್ತು ಬರುವ ಸಾಧ್ಯತೆ ಇದೆ. ಈ ನಡುವೆ ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷರನ್ನೇ ಬದಲಿಸುವ ಸಾಧ್ಯತೆ ಇದೆ. ಅಧ್ಯಕ್ಷರು ಬದಲಾಗ್ತಾರಾ? ಯೋಗಿ ಬದಲಾಗ್ತಾರಾ? ದಾಲ್ ಮೇ ಕುಚ್ ಕಾಲ ಹೈ. ಏನೇ ಹೇಳಿ, ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಎಲ್ಲವೂ ಅಂದುಕೊಂಡಾಗೆ ನಡೀತಾ ಇಲ್ಲ. ಏನೋ ಕೆಲವರು ಹೇಳ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ವಿರುದ್ಧ ಏನೋ ಷಡ್ಯಂತ್ರ ಆಗ್ತಾ ಇದೆ. ಇನ್ನು ಕೆಲವರು ಹೇಳ್ತಾರೆ ಕೇಂದ್ರದ ಹೈಕಮಾಂಡ್ ಮಾತನ್ನು ಯೋಗಿ ಕೇಳಿಲ್ಲ ಕಳೆದ ಚುನಾವಣೆಯಲ್ಲಿ. ನೋಡೋಣ ಏನಾಗುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.